ಶ್ರೀ ಗುರು ಬಸವಲಿಂಗಾಯ ನಮಃ. ಚಿತ್ತರಿಗೆಯ ಚಿಜ್ಯೋತಿ ವಿಜಯ ಮಹಾಂತರನ್ನು ಮನದಲ್ಲಿ ನೆನೆಯುತ್ತಾ, ಅದೇ ರೀತಿ ಮಹಾಂತ ಜೋಳಿಗೆಯ ಹರಿಕಾರಕರಾದಂಥ ಡಾಕ್ಟರ್ ಮಹಾಂತಪ್ಪನವರನ್ನು ನಮಿಸಿ, ಮಾತೃ ಹೃದಯಿಯಾಗಿರುವಂಥ ಗುರು ಮಹಾಂತಪ್ಪನವರನ್ನು ನಮಸ್ಕರಿಸುತ್ತಾ, ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಕಾಳಗಿ ಮೇಡಮ್ ಅವರೇ ಮತ್ತು ಶೋಭಾರಿ ಮೇಡಮ್ ಅವರೇ ಹಾಗೂ ಉಳಿದ ಎಲ್ಲ ಸಿಬ್ಬಂದಿಗಳು ಮತ್ತು ಚೈತ್ರ, ನಿಮ್ಮೆಲ್ಲರ ಮುದ್ದಿನ ಚೈತ್ರ ಅಕ್ಕ, ಎಲ್ಲರಿಗೂ ಶುಭ ಸಂಜೆಗಳನ್ನು ಹೇಳ್ತಾ, ಇವತ್ತು ಬೀಳ್ಕೊಡುವ ಸಮಾರಂಭ, ವಿದಾಯ ಅಂತ ಹೇಳ್ತೀವಿ. ವಿದಾಯ ಅಂದರೆ ನೆನಪುಗಳ ಮೆರವಣಿಗೆ ಅಂತ ಕರಿತೀವಿ. ನಾವೇನು ಮಾಡಿರ್ತೀವಿ ಆ ನೆನಪುಗಳನ್ನು ನೆನೆಸ್ಕೊತೀವಿ. ನೋಡಿರಿ, ಈಗ ಹೋಗೋ ಕಾಲ ಬಂದಿರ್ತೈತೆ. ಹೇಳಬೇಕು ಅಂದ್ರೆ ಸಾಧ್ಯದಷ್ಟು ಮಟ್ಟಿಗೆ ಎಲ್ಲ ಹೇಳಿಬಿಟ್ರು ಮೇಡಮ್ ಅವರು. ಆದರೂ ವಿದಾಯ ಅಂದರೆ ಏನು? ವಿದಾಯ ಅಂದ್ರೆ ನೆನಪುಗಳ ಮೆರವಣಿಗೆ ಅಂತ ಕರಿತೀವಿ. ನೋಡಿರಿ, ಬಹುಶಃ ನನಗನ್ನಿಸ್ತದ, ಈಗ ನೀವು ಹೋಗ್ತೀರಿ ಅಂಥೇಳಿ ಈ ವೀಕ್ಲಿಂದ ಅಥವಾ ಒಂದು 15 ದಿವಸಲಿಂದ ಸೀನಿಯರ್ಸ್ ಎಲ್ಲ ನಿಮ್ಗೆ ಒಂಥರ ಪ್ರೀತಿಲಿಂದ ನೋಡಕತ್ತಾರ. ಆಮೇಲೆ ನಿಮ್ಮ ಸಲುವಾಗಿ ಗೇಮ್ಸ್ ಅದೆಲ್ಲ ಇಟ್ಟಿದ್ರು. ಈಗ ಇವತ್ತಾದರೂ ನನ್ನ ಅನಿಸಿದ ಮಟ್ಟಿಗೆ ನೀವು ಮಲ್ಕೊಳಂಗಿಲ್ಲ ಇವತ್ತು. ನೀವು ನಿಮ್ಮ ಸೀನಿಯರ್ಸ್ ಜೊತೆಗೆ ಇನ್ನೇನೆಲ್ಲ ಆಗ್ಯದ, ನಾವು ಮತ್ತು ಆಮೇಲೆ ಯಾರ ಜೋಡಿ ಜಗಳ ಮಾಡೀರಿ ಅವ್ರ ಜೊತೆಗೆ ಸಾರಿ ಕೇಳೋದು, ಆಮೇಲೆ ಆಟೋಗ್ರಾಫ್ ತೊಗೊಂಡು ಹೋಗ್ತಿರ್ತೀರಿ ನೀವು, ಹೌದಾ? ಅದ್ರ ಒಳಗೆ ನಿಮ್ಗೆ ಅನಿಸಿದ್ದನ್ನು ಬರೆಯೋದು. ಇದು ಏನಪ್ಪ ಅಂತಂದ್ರೆ, ಬೀಳ್ಕೊಡೋದು ಅಂದ್ರೆ ಒಂದು ಪ್ರಯಾಣ ಇದ್ದಂಗೆ. ನೀವು ನೋಡಿರಿ, ಒಂದು ಕಂಫರ್ಟ್ ಝೋನ್ ಒಳಗಿರ್ತೀರಿ, ಕುಟುಂಬ ಅನ್ನುವ ಒಂದು ಸಂಸ್ಥೆ ಒಳಗೆ, ಕರೆಕ್ಟಾ? ನಿಜವಾಗಿ ಹೆಣ್ಮಕ್ಳ ಒಂದು ಜೀವನದಲ್ಲಿ ಬೀಳ್ಕೊಡೋದು ಅಂದ್ರೆ ಒಮ್ಮೆ ಆಗ್ತಿರ್ತೈತಿ, ಹೆಚ್ಚಾಗಿ ಮದುವೆ ಸಂದರ್ಭದಲ್ಲಿ. ಆದ್ರೆ ನಮಗೆ ಈ ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಅಕ್ಕಮಹಾದೇವಿ ಒಂದು ಆಶೀರ್ವಾದದಿಂದ ನಾವೀಗೆಲ್ಲ ಹೆಣ್ಮಕ್ಳು ಏನಾಗತ್ತೀವಿ ಅಂದ್ರೆ, ಶೈಕ್ಷಣಿಕ ಒಂದು ಇದರೊಳಗೆ ನಾವು ಮುಂದೆ ಬರಾಕತ್ತೀವಿ. ನಮ್ಗೆ ಅವಕಾಶ ಮಾಡಿಕೊಟ್ಟಾರ, ನಾವು ಕಲಿಯಾಕತ್ತೀವಿ. ನೀವು ಕುಟುಂಬ ಎನ್ನುವ ಒಂದು ಸಂಸ್ಥೆ ಒಳಗೆ ಹೆಂಗಪ್ಪ ಹಾಸ್ಟೆಲ್ಲು, ಹೆಂಗೆ ಹೋಗೋದು, ಸಾಲಿ ಕಲಿಯೋದರೇ ಐತಿ, ಗುರಿ ಮುಟ್ಟೋದರೇ ಐತಿ, ಹೆಂಗೆ ಮಾಡಲಿ ಅನ್ಕೊತ ಒಂದು ರಿಸ್ಕ್ ತೊಗೊತೀರಿ. ಆಯಿತು, ಹೋಗೋಣ, ಕಲಿಯೋಣ. ರಿಸ್ಕ್ ಅಂದರೆ ಏನು? ಒಂದು ಕಂಫರ್ಟ್ ಝೋನ್ಲಿಂದ ಹೊರಗೆ ಬರೋದು, ಬಂದು ನಮ್ಮ ಗುರಿಯನ್ನು ಸಾಧಿಸೋದು ಅಂತ ಅಂತೀವಿ. ಆದರೆ ಅದಕ್ಕಿಂತ ಮೊದಲು ನಾವೇನಂತೀವಿ ಅಂದ್ರೆ, ಇಂಪಾಸಿಬಲ್, ಇದನ್ನು ಮಾಡೋಕ್ಕಾಗತ್ತಾ? ನನ್ನಿಂದ ಆಗಲ್ಲಪ್ಪ. ಆದರೂ ಅದನ್ನು ಮೀರಿ ಯಾವುದೋ ಒಂದು ಗುರಿ ಇಟ್ಕೊಂಡು ನೀವು ಇಲ್ಲಿ ಬರ್ತೀರಿ. ಇಲ್ಲಿ ಬಂದಾಗಲಿ ಅಥವಾ ಮನೆಯೊಳಗಾಗಲಿ, ಮನೆಯೊಳಗೂ ಸಹಿತ ನಿಮಗೆ ಸಾಕಷ್ಟು ರಿಸ್ಟ್ರಿಕ್ಷನ್ಗಳಿರ್ತಾವೆ. ತಾಯಿನೂ ಬೈದಿರ್ತಾರೆ, ತಂದೆನೂ ಬೈದಿರ್ತಾರೆ, ಹೌದಾ? ಅದನ್ನು ಎಲ್ಲನೂ ಅಲ್ಲಿ ಬೈದಿದ್ದು ಮನ್ಸಿಗೆ ಹತ್ತಲ್ಲ. ಇಲ್ಲಿ ಫ್ರೆಂಡ್ಸ್ ಬೈತಾರೆ, ಅಥವಾ ಏನಾದರೂ ಪ್ರಾಬ್ಲಮ್ ಆದ್ರೆ ಆಕಿ ನನಗೆ ಯಾಕೆ ಹಿಂಗೆ ಅಂದ್ಲು ಅನ್ನೋದು. ಆ್ಯಕ್ಚುಲಿ ನೀವು ಹೆಂಗೆ ಅದೀರಿ ಅಂದ್ರೆ, ಈಗ ಸದ್ಯ ನಾವು ನೋಡಿದೀವಿ ಅಂದ್ರೆ, ಈಗ ನೀವು ತಯಾರಾಗಿದ್ದು ನೋಡಿದೀವಿ ಅಂದ್ರೆ, ಒಂದು ತೋಟದಲ್ಲಿ ಬಗೆ ಬಗೆಯ ಹೂಗಳು ಅರಳ್ದಂಗೆ ಅದೀರಿ ನೀವು ಸದ್ಯದಲ್ಲಿ. ಈಗ ತಿಳ್ಕೊರಿ, ಅದಕ್ಕೊಂದು ಕಂಪೌಂಡ್ ಇದ್ದಿದ್ದಿಲ್ಲ ಅಂದ್ರೆ ಆ ಹೂಗಳನ್ನು ಯಾರು ಬೇಕಾದವ್ರು ಬಂದು ಕಿತ್ಕೊಂಡು ಹೋಗ್ತಿದ್ರು, ಕರೆಕ್ಟಾ? ಅದಕ್ಕೆ ಬೇಲಿ ಹಾಕಿರ್ತಾರೆ, ಅದನ್ನು ಕಾಯಕ್ಕೊಬ್ಬನಿಗೆ ಇಟ್ಟಿರ್ತಾರೆ, ಕರೆಕ್ಟಾ? ಒಂದು ಆ ಹೂವಿಗೆ ಏನರ ಮಾಡಬೇಕು ಅಂದ್ರೂ ಪರ್ಮಿಷನ್ ತೊಗೋಬೇಕು, ಇಲ್ಲ ದಾಟಿ ಬರಬೇಕು. ಹಂಗೆ ನಾವು ಕುಟುಂಬದಾಗಿದ್ದಾಗ ಕುಟುಂಬ ಇದು ನಮ್ಮ ಬೇಲಿ ಇರ್ತೈತೆ, ಹೌದಾ? ಅಲ್ಲಿ ಮುಟ್ಟಿ ನಮಗೆ ಯಾರೂ ತೊಗೊಳಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಾಸ್ಟೆಲ್ನಾಗ ನೀವು ಬಂದದೀರಿ, ಇದು ಏನು ಅಂದ್ರೆ, ನೀವು ಎಲ್ಲ ಗುಲಾಬಿ ಹೂಗಳು, ನೀವಿಲ್ಲಿ ಎಷ್ಟು ಸೇಫ್ಟಿ ಅದೀರಿ ಅಂದ್ರೆ, ಆ್ಯಕ್ಚುಲಿ ನೀವು ಫುಲ್ ರಿಲ್ಯಾಕ್ಸು ಅದೀರಿ, ನಿಮ್ಗೆ ಎದ್ರದ್ದು ಚಿಂತೆನೂ ಇಲ್ಲ. ಫುಲ್ ಎಲ್ಲ ಚಿಂತೆ ಯಾರಿಗದ ಅಂದ್ರೆ ಇವ್ರಿಗದ. ಬೆಳತನ ಹಿಡ್ಕೊಂಡು ಅಷ್ಟು ನಿಮ್ಮ ಕಾಳಜಿ ಮಾಡ್ಬೇಕು, ನಿಮ್ಮ ಊಟದ್ದು ಇವರೆಲ್ಲ ನೋಡ್ಕೋಬೇಕು. ಮತ್ತು ನೀವು ಯಾರು ಬೆಟ್ಟಾಗಕ್ಕೆ ಬರ್ತಾರ, ಪೇರೆಂಟ್ಸ್ ಯಾರು ಅದಾರ, ನೀವು ಯಾವಾಗ ಹೋಗ್ತೀರಿ, ಈ ಟೈಮಿಗೆ ಬಂದಿರೇ ಇಲ್ಲ, ಅಟೆಂಡೆನ್ಸ್ ತೊಗೋಬೇಕು, ಎಲ್ಲಿ ಹೋಗಿರಿ ಏನು. ನಮ್ಮಲ್ಲಿ ಕೆಲವು ಹುಡುಗಿಯರು ನನ್ನ ಜೊತೆಗೆ ರಂಗೋಲಿ ತೆಗ್ಯಾಕೆ ಯಾವಾಗಲೂ ಫಂಕ್ಷನ್ ಇತ್ತು ಅಂದ್ರೆ ಲೇಟಾಗೆ ಆಗಿಬಿಡ್ತಿತ್ತು. ಇಲ್ಲರಿ ನಮ್ಮ ಅಕ್ಕ ಬೈತಾರ್ರಿ ಅಂತ ಹೇಳ್ತಿದ್ರು. ನಾನು ಬಂದು ಹೇಳ್ತೀನಿ ಅಂತಿದ್ದೆ. ಭಾಳ ಸಲ ನಾನು ಬಿಡಾಕೆ ಬಂದೀನಿ. ನಾನು ಅವ್ರಿಗೆ ಅಂತಿದ್ದೆ, ಇಲ್ಲ, ನಾನು ನನ್ನ ಮಕ್ಳಿಗೆ ಹೆಂಗೆ ಕಾಳಜಿ ಮಾಡ್ತೀನಿ ಹಂಗೆ ಮಾಡ್ತೀನಿ. ನಿಜವಾಗಿ ಇದು ಹಾಸ್ಟೆಲ್ ಒಳಗೆ ಏನದ ಅಂದ್ರೆ, ಭಾಳ ಕಾಳಜಿ ಮಾಡ್ತಾರೆ, ಮತ್ತು ಅವ್ರು ಅಷ್ಟು ಮಾಡ್ತಾರಂತ ನೀವು ಆ ಟೈಮಿಗೆ ಇಲ್ಲಿ ಇರ್ತೀರಿ, ಹೌದಾ? ಆಮೇಲೆ ಹಾಗಾಗಿ ನಾವು ಅದನ್ನು ದಾಟಿ ಮತ್ತು ನಮ್ಮ ಗುರಿ ಮುಟ್ಟಕ್ಕೆ ನಾವು ಸಾಧನೆ ಮಾಡ್ಕೊತ ಹೋಗ್ತೀವಿ. ಆಮೇಲೆ ಈ ಗುರಿ ಮುಟ್ಟಬೇಕು ಅಂದ್ರೆ ನಾವು ಸಾಧಿಸೋದು ಅಥವಾ ಸಾಧನೆ ಮಾಡುವಂಥದ್ದು ಗುರಿ ಮುಟ್ಟಬೇಕು ಅಂದರೆ ಹೇಳ್ಯಾರ ಮೇಡಮ್ ಅವರು,
ಆದ್ರೆ ಕೆಲವು ಅವಕಾಶಗಳು ಬರ್ತಾವೆ ನಮ್ಮ ಕಡೆ ನಾವು ಮುಟ್ಬೇಕಂತಂದ್ರೆ. ಅವಕಾಶಗಳಂದರೆ ಹೆಂಗೆ, ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ. ಹಾಂ, ಒಬ್ಬ ಇಲ್ಲೇ ಸಮೀಪ ಒಂದು ಊರಾಗ ಯಾರೇ ಸಂಗಪ್ಪ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೋರಿ. ಅವನು ಯಾವಾಗಲೂ ಒಂದು ಊರ್ಲಿಂದ ಇಲ್ಕಲಿಗೆ ಬರ್ತಿರ್ತಾನೆ, ಹೇರೂರ್ಲಿಂದ ಇಲ್ಕಲಿಗೆ ಬರ್ತಾನೆ ಅಂತ ಇಟ್ಕೊಳ್ಳೋಣ. ಆ ದಾರಿ ಇಷ್ಟು ಒಂದು 20 ವರ್ಷ ಅವನು ಅದೇ ದಾರಿಲೇ ಬರ್ತಿರ್ತಾನೆ, ತನ್ನ ಕೆಲಸ ಮಾಡ್ತಾನೆ ಮತ್ತು ಹೋಗ್ತಿರ್ತಾನೆ. ಅದ್ರ ಜೊತೆಗೆ ಅವನು ಶಿವನ ಭಕ್ತನಾಗಿರ್ತಾನೆ ಅಂತ ಇಟ್ಕೊಳ್ಳೋಣ. ಹಾಂ, ಪಾರ್ವತಿದೆಲ್ಲ ನೋಡ್ತಿರ್ತಾ, ನಿಮಗೆ ಗೊತ್ತದ, ಹೆಂಡತಿ ಹೇಳೋದು ಕೂಡಲೇ ಗಂಡ ಕೆಲಸ ಮಾಡಲೇಬೇಕು. ಹಾಂ, ಅವನು ಭಾಳ ಪರಮ ಭಕ್ತ ಇರ್ತಾನೆ. ಇದನ್ನು ನೋಡಿ 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 ಅವನ ಸ್ಥಿತಿ ಒಳಗೆ ಏನೂ ಚೇಂಜಸ್ ಆಗಿರಂಗಿಲ್ಲ. ಅವನು ಏನು 20 ವರ್ಷ ಮೊದಲಿರ್ತಾನೆ ಅದನ್ನು ಕೊನೆಗೂ ಇರ್ತಾನೆ ಅಂಥೇಳಿ. ಅಲ್ಲಿ ನೋಡಿ ಪಾರ್ವತಿ ಒಮ್ಮೆ ಏನಂತಾಳ ಅಂದ್ರೆ, ಅಲ್ರಿ ಎಷ್ಟು ಭಕ್ತ ಅದಾನ ಅವನು, ಎಷ್ಟು ನಿಮಗೆ ಪೂಜೆ ಪುನಸ್ಕಾರ ಮಾಡ್ತಾನೆ, ಆಮೇಲೆ ಕಾಯಕವೇ ಕೈಲಾಸ ಅಂಥೇಳಿ ನಂಬುದವ ಅದಾನ, ಅವನಿಗೆ ಏನಾದರೂ ಸಹಾಯ ಮಾಡಿರಿ ಅಂಥೇಳಿ. ಅವ ಶಂಕರ ಅಂತಾನೆ, ಹಂಗಲ್ಲ, ಅವ್ನು ತೊಗೋತಿದ್ದ ಅಂದ್ರೆ ಕೊಡ್ತಿದ್ದೆ, ಅವ್ನು ತೊಗೊಳಕ್ಕೆ ಸಾಧ್ಯನೇ ಇಲ್ಲಲ್ಲ ಅಂಥೇಳಿ. ಇಲ್ಲ ನೋಡ್ರಿ ಅಂತಾನೆ. ಆಯ್ತು, ನೀ ಹೇಳಕತ್ತೀಯಲ್ಲ, ನಾಳೆ ನಾವು ಟ್ರೈ ಮಾಡೋನು, ಅವನಿಗೆ ಬೇಕು ಬೇಡೋದೆಲ್ಲ ಕೊಡ್ತೀನಿ ಅಂಥೇಳಿ. ಹಾಂ, ಅವನು ಬರ್ತಿರ್ತಾನೆ ಬೆಳಿಗ್ಗೆ. ಆಮೇಲೆ ಇವನು ಶಂಕರ್ ಮತ್ತು ಮಾಡಬೇಕಲ್ಲ, ಶಿವ ಮಾಡಬೇಕಲ್ಲ, ಎಲ್ಲ ಬಗೆ ಬಗೆ ಮುತ್ತು ರತ್ನ ಹವಳ ಎಲ್ಲ ಬುಟ್ಟಿ 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 ತುಂಬಿಟ್ಟಿರ್ತಾನೆ ಅವ್ನು ತೊಗೊಳ್ಳಿ ಅಂಥೇಳಿ. ಅವ್ನು ಬರೋ ದಾರಿ ಒಳಗೆ ಯಾರಿಗೆ ಬರುಗೊಡ್ಲಾರ್ದಂಗೆ ಮಾಡಿ ಅವನಿಗೆ ಇಟ್ಟಿರ್ತಾನೆ. ಇವನಿಗೆ ಆ ದಿವಸ ಏನೋ ವಿಚಾರ ಬರ್ತೈತೆ, ಅಲ್ಲ 20 ವರ್ಷ ಆಯಿತು ನಾನು ಇಲ್ಕಲಿಗೆ ಹೊಂಟೀನಿ, ನಾನು ಹೆಂಗೆ ಹೋಗ್ಬೋದು ಅಂದ್ರೆ ಕಣ್ಣು ಮುಚ್ಚನೂ ಸಹಿತ ನಾ ಹೋಗ್ಬೋದು. ಹಾಂ, ನೋಡ್ರಿ, ಅವಕಾಶಗಳು ಅಂದರೆ ಎದುರು ಅದಾವು, ಆದ್ರೆ ಅವನಿಗೆ ತೊಗೊಳಕ್ಕೆ ಬರುವಲ್ತು. ಅವನು ಕಣ್ಣು ಮುಚ್ಚಿ ಬರ್ತಾನೆ, ಸಮೀಪ ಬರ್ತಾನೆ, ಮತ್ತು ಅವನಿಗೆ ಅಡೆದಡೆ ಮಾಡ್ತಾನೆ. ಶಿವ ಗಾಳಿ ಬೀಸ್ತಾನೆ, ಎಬ್ಸಕ್ಕೆ ಟ್ರೈ ಮಾಡ್ತಾನೆ, ಏನೇನೋ ಅವನಿಗೆ ಹೇಳ್ಬೇಕು, ಕಣ್ಣು ತೆರಿಬೇಕು, ಅದನ್ನು ನೋಡಬೇಕು ಅಂಥೇಳಿ. ಆದರೆ ಯಾವುದಕ್ಕೂ ಅಂಜೋದಿಲ್ಲ. ಇಲ್ಲ, ನಾನು ಇವತ್ತು ನಿರ್ಧಾರ ಮಾಡೀನಲ್ಲ, ನಾನು ಹಿಂಗೆ ಹೋಗ್ತೀನಿ ಅಂಥೇಳಿ. ಹೀಗಾಗಿ ಏನದ ಅಂದ್ರೆ, ನಮ್ಮ ವಿದ್ಯಾರ್ಥಿ ಜೀವನದೊಳಗೆ ನಾವು ಏನು ದಾಟ್ತಿರ್ತೀವಿ, ನಮಗೆ ಈ ರೀತಿ ಅನೇಕ ಅವಕಾಶಗಳು ಸಿಗ್ತಿರ್ತಾವೆ. ಕೆಲವೊಂದು ಸಲ ನಾವು ಏನು ಮಾಡ್ತಿರ್ತೀವಿ ಅಂದ್ರೆ, ಈಗ ಬೇರೆ ಕಡೆ ಹೋಗೋದದ ಅಂಥೇಳಿ ನಾವು ಇದನ್ನು ಬಿಟ್ಬಿಡ್ತೀವಿ, ಮತ್ತೊಮ್ಮೆ ನೋಡಿದ್ರಾಯ್ತು. ಅಥವಾ ಅನೇಕ ಅವಕಾಶಗಳಿರ್ತಾವೆ, ಅವ್ನು ಕಣ್ಣು ಮುಚ್ಚಿ ಕುಂತ್ಬಿಡ್ತೀವಿ ನಾವು. ಅಥವಾ ನಮಗೆ ಇಂಪಾಸಿಬಲ್ ಅಂತ ಅನ್ನಿಸ್ತಿರ್ತೈತಿ, ನನಗೇನಾಗಲ್ಲ, ಇಷ್ಟು ಮಂದಿ ಅಪ್ಲಿಕೇಶನ್ ಹಾಕ್ಯಾರ, ನನಗೇನಾಗ್ತದೆ. ಆದರೆ ನೀವು ಒಂದು ಅರ್ಥ ಮಾಡ್ಕೊರಿ, ಇಂಪಾಸಿಬಲ್ ಒಳಗನ ಪಾಸಿಬಲ್ ಅದ. ಹಾಂ, ನೀವು ಟ್ರೈ ಮಾಡಿದಾಗನ ಅದು ಪಾಸಿಬಲ್ ಆಗಕ್ಕೆ ಸಾಧ್ಯ ಅದ ಅಂಥೇಳಿ. ಇನ್ನು ಕೌಶಲ್ಯಗಳು ಇರಬೇಕು ಅಂತ ಮೇಡಮರು ಹೇಳಿದ್ರು. ಆ್ಯಕ್ಚುಲಿ ಕೌಶಲ್ಯಗಳು ಇರಲೇಬೇಕು. ಅದ್ರಾಗ ಗಂಡು ಮಕ್ಕಳು ಏನಾದರೂ ಮಾಡಬಹುದು, ಆದರೆ ನಮ್ಮಂಥ ಹೆಣ್ಮಕ್ಳಿಗೆ ಕೌಶಲ್ಯಗಳು ಬೇಕೇ ಬೇಕು. ಹಾಂ, ಮತ್ತು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಜಾಬ್ ಮಾಡೋಕ್ಕೆ ಕೊಡ್ತಾರ ಅನ್ನೋದು ಇರಂಗಿಲ್ಲ. ಅಥವಾ ಎಲ್ಲರೂ ನೀವು IAS KS ಆಫೀಸರ್ ಆಗ್ತೀರಿ ಅಂತ ಇರಂಗಿಲ್ಲ. ಕೆಲವೊಮ್ಮೆ ಏನಾಗ್ಬಿಡ್ತದೆ ಅಂದ್ರೆ, ಈಗ ನಮ್ಮಲ್ಲೇ BAಕ್ಕೆ ಒಂದು ಹುಡುಗಿದ್ಲು, ಭಾಳ ಶಾಣೆ ಇದ್ಲು ರೀ ಮೇಡಮ್, ಬಹುಶಃ ನಿಮ್ಮ ಕಾಲೇಜಿಂದ ಬಂದಿದ್ಲು. ಮೊನ್ನೆ ಆಕಿನ ಮದುವೆ ಆಯಿತು. ಆಕಿ ಸೆಮಿನಾರ್ ಅದು ಚಲೋ ಮಾಡ್ತಿದ್ಲು, ಪಾರ್ವತಿ ಅಂತ ಇರ್ಬೋದು ಬಹುಶಃ, ಭಾಳ ಚಲೋ ಇದ್ಲು. ನನಗೆ ನೋಡಿ ಕೆಟ್ಟ ಅನಿಸ್ತು, ಭಾರಿ ಶಾಣೆ ಅದಾಳ. ಇಲ್ರಿ ಮೇಡಮ್, ನಮ್ಮ ಮನ್ಯಾಗ ಬರೀ ಅಡ್ಮಿಷನ್ ಮಾಡಿಸ್ಯಾರ್ರಿ, ಕಲ್ಸಕ್ಕೆ ಯಾರೂ ರೆಡಿ ಇಲ್ಲ ರೀ ಅಂಥೇಳಿ. ಆದರೆ ಇಂಥ ಟೈಮ್ ಬಂದಾಗ ನನಗಾದ್ರೂ ಹಂಗೆ ಹೇಳಿದ್ರು, ನೀನು ಕೇವಲ ಅಂದ್ರೆ ಲಗ್ನ, ಜಾಬ್ ಇಲ್ಲ, ಏನೂ ಇಲ್ಲ ಅಂಥೇಳಿ. ಆದರೆ ನನಗೆ ಕೆಲವು ಅವಕಾಶಗಳು ಬರ್ತಾ ಹೋದು. ನನಗೆ ಕಾಲೇಜ್ಗೆ ಹಚ್ಚಿದೆ, ನಾನು ಇಲ್ಲೇ ಬಂದು ನಾನು ಕಾಲೇಜ್ ಕಲಿತೆ. ಅಕ್ಕರಿಗೆಲ್ಲ ಗೊತ್ತೈತಿ, ನಾನು ಇಲ್ಲೇ ಬಂದು ಕಾಲೇಜ್ ಕಲಿತು ಇಲ್ಲೇ ಲೆಕ್ಚರರ್ ಆದೆ, ನನ್ನ ಜೀವನಂತೂ ಕಂಪ್ಲೀಟ್ ಅವ್ರಿಗೆ ಗೊತ್ತೈತಿ. ಆದರೆ ಹೆಂಗೆ ಅವಕಾಶಗಳು ಬಂದಾವ. B.Ed ಹಚ್ಚೋದಿತ್ತು, ಒಂದೇ ಒಂದು ಸೀಟ್ ಉಳಿದಿತ್ತು. ಅವತ್ತು ಲಾಸ್ಟ್ ಡೇಟ್ ಇತ್ತು. ನಮ್ಮ ಮನೆ ನಮ್ಮ ಮಾವರು ಬಂದಂದರು, ಒಂದು ಸೀಟ್ ಕಡಿಮೆ ಉಳಿದೈತಿ, ನೀವು ಇಬ್ಬರು ಪೈಕಿ ಯಾರೇ ಒಬ್ಬರು ಕಲೀರಿ ಅಂಥೇಳಿ. ನಮ್ಮ ನೆಗೇಣಿ ಅಂತಂತಾರಲ್ಲ ಅಕ್ಕ, ಅವರು ಒಲ್ಲ ಅಂದರು, ಬೇಡ ನನಗೆ ಮಕ್ಕಳದಾವು, ನನಗೆ ಆಗೋದಿಲ್ಲ ಅಂತಂದರು. ಅಲ್ಲಿ ನಾನು ಆಯಿತು ಅಂದೆ, ನನಗೂ ಒಂದು ಪಾಪ ಹೋಯ್ತು. ಆಯ್ತು, ನಾ ಮಾಡ್ತೀನಿ ರೀ ಅಂದೆ. ನಾನು ಆ ಅವಕಾಶನೂ ಬಳಸ್ಕೊಂಡೆ. ಆಮೇಲೆ B.Ed ಆಯಿತು, ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಅವಕಾಶಗಳನ್ನು ತೊಗೊತ ಬಂದೆ. ಹೀಗಾಗಿ ನಾವು ಏನಿರ್ತೈತೆ ಅಂದ್ರೆ, ನಮ್ಮ ಜೀವನದ ದಾರಿ ಒಳಗೆ ಯಾವ್ಯಾವ ಅವಕಾಶಗಳನ್ನು ಬರ್ತಾವೋ ಅವಕಾಶಗಳನ್ನು ತೊಗೊತಾ ಹೋಗಬೇಕು. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದ್ರೆ, ಕೌಶಲ್ಯಗಳ ಒಳಗೆ ನಾವು ಬದುಕಬೇಕು. ನಾಳೆ ಜೀವನದೊಳಗೆ ನಮ್ಮ ಲಗ್ನ ಆಯಿತು ಅಂತಂದ್ರೆ ಕೇವಲ ಮನೆ ಮಕ್ಕಳು ಅಂಥೇಳಿ ಸಂಸಾರ ಮಾಡೋದಲ್ಲ, ಅದ್ರ ಜೊತೆಗೆ ನಿಮ್ಮನ್ನು ನೀವು ಸಾಧಿಸ್ಬೇಕು. ನಿಮ್ಗೆ ಎದ್ರಾಗ ಇಂಟ್ರೆಸ್ಟ್ ಅದ ಅದ್ರಾಗ ನೀವು ಮುಂದೆ ಹೋಗ್ಬೋದು. ಅಥವಾ ನೌಕರಿ ಸಿಗಲಿಲ್ಲ ಅಂದರೆ ಹೆಂಗೆ ಅಂಥೇಳಿ, ಮಕ್ಕಳು ಒಂದು ಸ್ವಲ್ಪ ದೊಡ್ಡ ಅದು ಅಂದ್ರೆ ನಿಮಗೆ ಫ್ರೀ ಟೈಮ್ ಸಿಕ್ತು ಅಂದ್ರೆ ಏನಾದರೂ ಮಾಡ್ಬೋದು. ಈಗಂತೂ NEPಗೆ ಇಂಟರ್ನ್ಶಿಪ್ ಆಗಿ ಬಂದೈತಿ.
ಒಂದು ಪ್ರಾಜೆಕ್ಟ್ ಇರ್ತೈತಿ. ಆ ಪ್ರಾಜೆಕ್ಟ್ ಎಂಥದ್ದು ಮಾಡಬೇಕು ಅವರು ಅಂತಂದ್ರೆ, ಮುಂದೊಂದು ದಿನ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಬಂತು ಅಂದ್ರೆ, ನೌಕರಿ ಆಗಲಿಲ್ಲ ಅಂದ್ರೆ ಅವರು ಸ್ವತಃ ಉದ್ಯೋಗ ಮಾಡ್ಬೇಕು ಅಂತ ಹೇಳಿ. ನಾನು ಹೋದ ಸಲ ಅಮೀನ್ಗಢ ಕರ್ದಂಟ, ವಿಜಯ ಕರ್ದಂಟ ಗೊತ್ತಲ್ಲ ನಿಮಗೆ, ಅಲ್ಲಿ ಕಳಿಸಿದ್ದೆ ಹುಡುಗಿಯರಿಗೆ. ಆ ಅಮೀನ್ಗಢ ಕರ್ದಂಟದ ಓನರ 10th PUC ಆದವಳು ಇಲ್ಲಿ ಗಂಡನ ಮನೆಗೆ ಬಂದಾಗ ಆಕಿಗೂ ಯಾವುದೇ ಅವಕಾಶ ಇರಲಿಲ್ಲ. ಆಕೆ ಹೇಳ್ತಿರ್ತಾಳೆ ನನಗೆ ಯಾವಾಗಲೂ. ಆಕೆ ಏನು ಮಾಡಿದ್ಲಂತ, ಮನ್ಯಾಗೇನು ಕರ್ದಂಟ ರೆಡಿ ಮಾಡ್ತಾರೆ, 50 ವರ್ಷದಿಂದ ಒಂದೇ ಪ್ರೊಸೆಸ್ ಇತ್ತು. ಅದ್ರ ಒಳಗೆ ಆಕಿ ಯೂಟ್ಯೂಬ್ ಅವು ಇವು ನೋಡಿ ಹೊಸ ಹೊಸ ಟ್ರೈ ಮಾಡಿ ಈಗ ಸದ್ಯದ ಆಕಿನ ಕಡೆ 75 ಪ್ರಾಡಕ್ಟ್ ಅದಾವ ಅಂತ ಹೇಳ್ತಾಳೆ. ಆಮೇಲೆ ಆಕಿ ತನ್ನ ಚಾಣಾಕ್ಷತನದಿಂದ 25ನೇ ಬ್ರ್ಯಾಂಚು ಬಾಗಲಕೋಟೆಗೆ ಓಪನಿಂಗ್ ಮಾಡಕತ್ತಾಳ. ಫುಲ್ ಆಕಿಂದ ಎಫರ್ಟ್. ಆಕೆ ಏನು ಮಾಡಿದ್ಲು, ಶಾಲೆ ಕಲಿಯೋಕೆ ಅವಕಾಶ ಇದ್ದಿದ್ದಿಲ್ಲ, ಮಕ್ಕಳು ಸಣ್ಣ ಇದ್ದು. ತನಗೆ ಬರುವಂಥ ಅಡುಗೆಗೆ ಇಂಟ್ರೆಸ್ಟ್ ಇತ್ತು. ಆ ಕೌಶಲ್ಯವನ್ನು ಬಳಸ್ಕೊಂಡು ಆಕೆ ತನ್ನ ಜೀವನವನ್ನು ಸಾಧಿಸ್ಕೊಂಡ್ಳು. ಕರೆಕ್ಟಾ? ಅದೇ ರೀತಿ ನಮ್ಮ ಜ್ಞಾನ ಹೆಂಗಿರಬೇಕು ಅಂದ್ರೆ, ದಿನ ಫ್ರೆಶ್ ಆಗ್ಬೇಕು, ದಿನಾಲೂ ಫ್ರೆಶ್ ಆಗ್ಬೇಕು. ಹೆಂಗೆ ಅಂತಂದ್ರೆ ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ. ಇಬ್ಬರು ಅಣ್ಣ ತಮ್ಮ ಇರ್ತಾರೆ. ಅವರಿಬ್ಬರದು ಕೆಲಸ ಏನಿರ್ತೈತಿ ಅಂದ್ರೆ, ಗಿಡ ಕಡಿಯೋದೈತಿ, ಹೋಗಿ ಮಾರ್ಕೆಟ್ನಾಗ ಮಾರೋದೈತಿ, ಬಂದಂಥ ಅಮೌಂಟ್ ಒಳಗೆ ಅವ್ರು ಏನು ಮಾಡೋದು ಅಂದ್ರೆ ಜೀವನ ಸಾಗಿಸೋದು. ಇಬ್ಬರು ಕಡೆನೂ ತಂದೆಯಿಂದ ಬಂದಂಥ 2 ಕೊಡ್ಲಿಗಳಿರ್ತಾವೆ. ಅವನು ಒಂದು ಕೊಡ್ಲಿ ಬಳಸ್ತಿರ್ತಾನೆ, ಇವನು ಒಂದು ಕೊಡ್ಲಿ ಬಳಸ. ಆಸ್ತಿ ಇರೋದೇ ಎರಡು ಕೊಡ್ಲಿಗಳು. ಇಬ್ಬರು ಅಣ್ಣ ತಮ್ಮ. ಅಪ್ಪ ತೀರ್ಕೊಂಡು ಹೋಗ್ತಾನೆ, ಅವ್ರಿಬ್ಬರು ಕಡೆ 2 ಕೊಡ್ಲಿ ಇರ್ತಾವೆ. ಅವತ್ತಿಂದ ಅಪ್ಪ ತೀರ್ಕೊಂಡ ನಂತರ ಅವ್ರದ್ದು ಲೈಫ್ ಸ್ಟಾರ್ಟ್ ಆಯಿತು. ಅವ್ರಿಗೆ ಜವಾಬ್ದಾರಿ ಇರ್ತದೆ, ಅವ್ರವ್ರದ್ದೇ ಕುಟುಂಬ ಇರ್ತಾವೆ, ಎಲ್ಲ ಆಗ್ತದೆ. ಇಬ್ಬರು ಬೇರೆ ಆಗ್ತಾರೆ, ಅವ್ರವ್ರ ಕುಟುಂಬ ಜೋಪಾನ ಮಾಡಬೇಕು ಅಂದಾಗ ಅವ್ರು ಏನು ಮಾಡೋಕ್ಕೆ ಶುರು ಮಾಡ್ತಾರೆ ಅಂತಂದ್ರೆ, ಒಬ್ಬವ ಒಂದೇದವ, ಅವನ ಹೆಸರು ಏನಾದರೂ ರಾಮ ಅದ ಇಡೋನು, ಇವನು ಲಕ್ಷ್ಮಣ ಅಂತ ಇಡೋನು. ಅವನು ರಾಮನೋ ಏನಿರ್ತಾನೆ, ದೊಡ್ಡವ ಇರ್ತಾನೆ. ಅಪ್ಪ ಕೊಟ್ಟಿದ್ದು ಕೊಡ್ಲಿ ಡೈಲಿ ಬೆಳಿಗ್ಗೆ ಹೇಳ್ತಾನೆ, ಆ ಕೊಡ್ಲಿ ತೊಗೋತಾನ, ಹೋಗ್ತಾನೆ, ಗಿಡ ಕಡಿತಾನೆ, ಮಾರ್ತಾನೆ, ಬಂದಂಥ ಅಮೌಂಟ್ ಒಳಗೆ ಜೀವನ ಸಾಗಿಸ್ತಾನೆ. ಎರಡನೇದವ ಲಕ್ಷ್ಮಣ ನಾವು ಏನು ಮಾಡ್ತಿರ್ತಾನೆ ಅಂದ್ರೆ, ಆ ಕೊಡ್ಲಿನ ಡೈಲಿ ಅದಕ್ಕೆ ಹರಿತ ಮಾಡ್ತಾನೆ, ಸವಿಸಿ ಹರಿತ ಮಾಡಿ ಅದನ್ನು ತೊಗೊಂಡು ಹೋಗಿ ಗಿಡ ಕಡಿತಾನೆ, ಮತ್ತು ಬಂದು ಮಾರಿ ಅವನು ಸೇಮ್ ಪ್ರೊಸೆಸ್ಸು. ಕ್ರಮೇಣ ಏನಾಗ್ಬಿಡ್ತೈತಿ, ಆ ಕೊಡ್ಲಿ ಮಂಡಾಕೊಂತ ಹೋಗಿ ಸ್ವಲ್ಪ ದಿನವಿಡೀ ಕಡಿಯೋಕೆ ಸ್ವಲ್ಪ ಕಟ್ಟಿಗೆ ಬರ್ತಾವೆ. ಅವ್ನು ಸ್ವಲ್ಪ ಮಾರ್ಕೊತ ಹೋಗ್ತಾನೆ. ಆಮೇಲೆ ಅವನಿಗೆ ಬಡತನ ಸ್ಟಾರ್ಟ್ ಆಗ್ತೈತಿ. ಇವನಿಗೆ ಡೈಲಿ ಅವ್ನ ಕಾಯಿನೂ ಫಸ್ಟ್ ಹರಿತ ಮಾಡೋದು, ಕೊಡ್ಲಿ ಶಾರ್ಪ್ ಮಾಡೋದು, ಹೋಗೋದು, ಕಡಿಯೋದು. ಅವನು ಡೈಲಿ ಚಲೋ ಕಟ್ಟಿಗೆ ಕಡಿಯೋದ್ರಿಂದ ಅವನು ಕ್ರಮೇಣ ಶ್ರೀಮಂತ ಹಾಕೊಂತ ಬಂದಿರ್ತಾನೆ. ಇಬ್ಬರಲ್ಲಿನೂ ಏನು ಚೇಂಜಸ್ ಐತಿ? ಆತ ಇದಕ್ಕಿದ್ದಂಗೆ ಹೋದ. ನಿಮ್ದು ಈಗ ಎಜುಕೇಷನ್ ಇಲ್ಲಿ ಮುಗೀತು, ನಾಳೆ ಲಗ್ನ ಆಯಿತು ಅಂತ ಇಟ್ಕೋರಿ, ನೀವು ಎಜುಕೇಷನ್ ತೊಗೊಳ್ಳಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಟೈಮ್ನೊಳಗೆ ಹೆಂಗೆ ಆಗ್ತೈತಿ ಅಂದ್ರೆ ಪ್ರಾಬ್ಲಮ್ಮು, ನಿಮಗೆ ಕರ್ಕೊಂಡು ಹೋಗ್ಬೇಕಾದ್ರೆ, ಮಮ್ಮಿ ನೀ ಬೇಡ, ನಿನ್ಗೇನು ಗೊತ್ತಾಗಲ್ಲ ಅಂಥೇಳಿ ಬಹುಶಃ ನೀವು ಯಾರೇ ಅಂತಿರ್ಬೇಕು ಮನ್ಯಾಗ. ಪೇರೆಂಟ್ಸ್ ಡೇಗೆ ಕರ್ಕೊಂಡು ಬರ್ರಿ ಅಂತ ಅಂದಾಗ ಯಾರು ಮಮ್ಮಿಗೆ ಹೆಚ್ಚಾಗಿ ಕರ್ಕೊಂಡು ಬರಂಗಿಲ್ಲ ರೀ. ಯಾಕಂದ್ರೆ ಮಮ್ಮಿಗೆ ತಿಳುವಳಿಕೆನೇ ಇಲ್ಲ, ಆಕೆಗೆ ಜ್ಞಾನ ಶಾರ್ಪ್ ಮಾಡ್ಕೊಳಕ್ಕೆ ಆಕೆಗೆ ಅವಕಾಶನೇ ಸಿಕ್ಕಿಲ್ಲ. ನೀವು ಹಂಗೆ ಆಗಬೇಡ್ರಿ. ನೀವು ಏನು ಮಾಡಿರಿ ಅಂದ್ರೆ, ದಿನನಿತ್ಯವಾಗಿ ಆ ಜ್ಞಾನವನ್ನು ಓದ್ತಾ ಇರ್ರಿ. ಆಮೇಲೆ ಯಾವುದೋ ಕೊಡಲಿ ಅಥವಾ ಮದುವೆ ಮಾಡಲಿ ಅಥವಾ ಜಾಬ್ ಇರಲಿ, ಕಂಟಿನ್ಯೂ ಓದ್ತಾ ಇರಬೇಕು, ಅಪ್ಡೇಟ್ ಹಾಕ್ಕೊಂತಿರ್ಬೇಕು. ಹೆಂಗೆ ಫೋನ ಸ್ವಲ್ಪ ದಿವಸ ಆಗೋಣ ಅಪ್ಡೇಟ್ ಕೇಳ್ತದೆ ಗೊತ್ತಾ? ಅಪ್ಡೇಟ್ ಮಾಡ್ತಿರಿಲ್ಲ, ಫೋನ್ ಸ್ಟಾರ್ಟ್ ಆಗ್ತೈತಿ. ಹಂಗೆ ನಿಮ್ಮನ್ನು ನೀವು ಯಾವಾಗಲೂ ಅಪ್ಡೇಟ್ ಮಾಡ್ಕೊತ ಇರಬೇಕು. ಅಂದ್ರೆ ನೀವು ಬರುವಂಥ ಜಗತ್ತಿನ ಜೊತೆಗೆ ಕರೆಕ್ಟ್ ಇರ್ತೀರಿ ಅಂತ ಹೇಳಿ. ಅದ್ರ ಜೊತೆಗೆ ನಾವು ಇನ್ನೂ ಏನು ಅಂತಂದ್ರೆ, ಈಗ ಅಭ್ಯಾಸ ಮಾಡೋದು ಅಂಥೇಳಿ ಹೆಚ್ಚಾಗಿ ನಾವು ಏನು ನೋಡ್ತೀವಿ ಅಂತಂದ್ರೆ, ಈ ಸದ್ಯದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಶಾಣೆ ಇರ್ತಾರೆ, ಆದರೆ ಅದನ್ನು ಕರೆಕ್ಟಾಗಿ ಬಳಸ್ಕೊಳಂಗಿಲ್ಲ ಅಂಥೇಳಿ. ಬಹುಶಃ ಹಾಸ್ಟೆಲ್ನಾಗ ಫೋನ್ ಏನು ಕೊಡೋಕ್ಕಿಲ್ಲ, ನೀವು ಫೋನ್ ಇರೋಂಗಿಲ್ಲಲ್ರಿ ಮೇಡಮ್? ಈ ಫೋನು ಎಷ್ಟು ಯೂಸ್ ಅದ ಅಷ್ಟೇ ಕೆಟ್ಟ ದಾರಿಗೂ ಒಯ್ತದ ಅಂಥೇಳಿ. ಹೌದಾ? GB ಹಾಕಿರ್ತೀರಿ, 1 GB ನೆಟ್ವರ್ಕ್ ಇರ್ತೈತಿ. ಅದನ್ನು ನಿಮ್ಮ ಜ್ಞಾನಕ್ಕಾಗಿ ಉಪಯೋಗ ಮಾಡೋಕ್ಕಾಗಲಾರ್ದ ನೀವೇನು ಮಾಡ್ತೀರಿ ಅಂದ್ರೆ, ಒಂದು ರೀಲ್ಸು, ಒಂದು ಇನ್ಸ್ಟಾಗ್ರಾಮು, ಮಂದಿ ಸ್ಟೇಟಸ್ಸು, ಹೌದಾ, ಇದ್ರಾಗ ಸಾಕಷ್ಟು ನೀವು ನಿಮ್ಮ ಅಭ್ಯಾಸಕ್ಕೆ ಯೂಸ್ ಮಾಡ್ಕೋಬಹುದು ಅಂಥೇಳಿ. ಅದಕ್ಕಲ್ಲ ನಾವು ಯಾವ ದಾರಿಗೆ ಹೋಗ್ತೀವಿ, ಯಾವ ಬದುಕು ನಾವು ರೂಪಿಸ್ಕೋಬೇಕಂತೀವಿ, ಗುರಿಯನ್ನು ನಾವು ಯಾವುದು ಇಟ್ಕೊಂಡೀವಿ, ಆ ಗುರಿಯನ್ನು ಮುಟ್ಟೋ ಸಲುವಾಗಿ ಕೆಲವೊಂದು ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತೈತಿ. ಕೆಲವೊಂದು ಬಿಟ್ಟು ಬಿಡೋದು. ಇಲ್ಲಪ್ಪ ಈಗ ಎಕ್ಸಾಮ್ ಅದ,
ಮೊಬೈಲ್ನ ಎದಕ್ಕೆ ಯೂಸ್ ಮಾಡ್ತೀನಿ? ಕೇವಲ ನನ್ನ ಅಭ್ಯಾಸಕ್ಕಾಗಿಯೇ ಯೂಸ್ ಮಾಡ್ತೀನಿ ಅಂತ. ನೀವು ನಿಮ್ಮ ಅಭ್ಯಾಸಕ್ಕಾಗಿ ಯೂಸ್ ಮಾಡ್ತಿದ್ರಿ ಅಂದ್ರೆ ಮನ್ಯಾಗ ಪೇರೆಂಟ್ಸ್ ಮೊದಲು ಕೊಡಿಸ್ಬಿಡ್ತಾರೆ. ಈಗ ಹೆಚ್ಚಾಗಿ ಪೇರೆಂಟ್ಸ್ ಕೊಡ್ಸಂಗಿಲ್ಲ ಮೊಬೈಲ್. ಯಾಕಂದ್ರೆ ನೀವು ಅಭ್ಯಾಸ ಮಾಡೋಂಗಿಲ್ಲ ಅಂಥೇಳಿ. ಹೀಗಾಗಿ ನಾವು ಏನು ಮಾಡ್ಬೇಕಾಗ್ತದೆ ಅಂದ್ರೆ, ನಾವು ಗುರಿ ಮುಟ್ಟಬೇಕು ಅಂದ್ರೆ ಕೆಲವೊಂದು ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತದೆ ಅಂಥೇಳಿ. ಮತ್ತು ಅದಲ್ದೆ ನೀವು ಎಲ್ಲರೂ ಹೇಳಿರಿ, ಇಲ್ಲ ನಮ್ಮ ಅಕ್ಕ ಇದ್ದಂಗೆ ಅದಾರ, ತಂಗಿದ್ದಂಗೆ ಅದಾರ. ನೋಡಿರಿ, ನೀವು ನಿಜವಾಗಿ ಕುಟುಂಬವನ್ನು ಬಿಟ್ಟು ಬಂದು ಇಲ್ಲಿ ತಾಯಿ ಸ್ಥಾನದಾಗ ಮೇಡಮ್ ಅದಾರ. ಕಾಸ ಅಕ್ಕಂಗ್ಯಾರು ಎಲ್ಲೋ ದೂರ ಅದಾರ. ನಿಮ್ಗೆ ಆರಾಮ್ ತಪ್ಪಿದ್ರೆ ನಾನು ನೋಡ್ತೀನಿ, ನಮ್ಮ ಮನೆ ಕಡೆ ಒಬ್ಬರು ಡಾಕ್ಟರ್ ಅದಾರ, ಹಾಸ್ಟೆಲಿಂದ ಹುಡುಗಿಯರು ಅವ್ರಿಗೆ ಕರ್ಕೊಂಡು ಬರ್ತಾರೆ ರೀ, ಅವ್ರಿಗೆ ಆರೈಕೆ ಮಾಡ್ತಾರೆ. ಆಮೇಲೆ ನಾನು ನನ್ನ ಮಗಳಿಗೆ ಹಾಸ್ಟೆಲಿಗೆ ಇಡಕ್ಕೆ ನಾನು ಒಪ್ಪಿದ್ದಿಲ್ಲ. ಈ 2 ವರ್ಷ ಆಯ್ತು ನಾನು ಹಾಸ್ಟೆಲಿಗೆ ಇಟ್ಟೀನಿ. ಭಾರಿ ಕೆಟ್ಟ ಅನ್ನಿಸ್ತೈತಿ. ಅಂದ್ರೆ ಏನಾದರೂ ಆರಾಮ್ ತಪ್ಪಿದ್ರೆ ನಾವು ಇರಂಗಿಲ್ಲ ಅಂಥೇಳಿ. ಆದ್ರೆ ನಾವು ನಿರ್ಬಿಡೆಯಿಂದ ಇರ್ತೀವಿ ಮನ್ಯಾಗ. ಯಾಕಂತಂದ್ರೆ ಅಲ್ಲಿ ಹಾಸ್ಟೆಲ್ ವಾರ್ಡನ್ ಇವರು ನಿಮ್ಮ ತಾಯಿ ರೂಪದಾಗ ಇರ್ತಾರೆ. ಹೌದಾ? ಭಾರಿ ಕಾಳಜಿ ಮಾಡ್ತಾರೆ. ನಿಮ್ಗೆ ಏನರೇ ಆಗಿತ್ತು ಮಾಡಿತ್ತು ಅಂದ್ರೆ. ಇನ್ನು ಕೆಲವು ಸಮಸ್ಯೆಗಳದಾವೆ ಮೇಡಮ್ ಅವ್ರು ಹೇಳ್ದಂಗೆ, ಅವು ನೆಗ್ಲೆಕ್ಟ್ ಮಾಡಿದ್ರಿ ಅಂದ್ರೆ ಪ್ರಾಬ್ಲಮ್ನೇ ಇರಲ್ಲ. ನಿಮಗಿಷ್ಟು ಓದೋಕೆ ಅವಕಾಶ ಮಾಡಿ ಕೊಟ್ಟಾರಂದ್ರೆ ನಿಜವಾಗೂ ಗ್ರೇಟ್. ನಿಮಗೆಲ್ಲ ಸುಖ ಸೌಲಭ್ಯಗಳದಾವ ಅಂಥೇಳಿ. ಅದಲ್ಲದೆ ಇನ್ನೇನು ಆಲ್ಮೋಸ್ಟ್ ನನಗೆ ಹೇಳಕ್ಕೆ ಉಳಿದಿಲ್ಲ. ಆದರೂ ಈಗ ನೀವು PUCಗೆ ಬಂದೀರಿ, ಇನ್ನೂ ನಿಮಗೆ ಟೈಮ್ ಅದ. ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ. ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಪೇರೆಂಟ್ಸು ಸಹಿತ ನಿಮ್ಮ ರಿಸಲ್ಟ್ ಮೇಲೆ ಕಣ್ಣು ಇಟ್ಟಿದ್ದವ್ರು ಇರ್ತಾರೆ. ನನ್ನ ಮಕ್ಕಳು ಅಲ್ಲಿ ಹೋಗ್ಯಾರಂದ್ರೆ ಓದ್ತಾರೆ, ಚಲೋ ಮಾರ್ಕ್ಸ್ ತೊಗೊತಾರೆ. ಆಮೇಲೆ ಈಗ ನಿಮ್ಮದು ಮೇನ್ ಘಟ್ಟ ಅದ. ಇನ್ನು ಮುಂದೆ ನೀವು ಗುರಿ ಮುಟ್ಬೋದು. ಅದ್ರ ತಕ್ಕಂಗೆ ನೀವು ಹೋಗಬೇಕು ಅಂದ್ರೆ PUCಗೆ ಚಲೋ ಮಾರ್ಕ್ಸ್ ಬೇಕೇ ಬೇಕು. ಚಲೋ ಮಾರ್ಕ್ಸ್ ಇದ್ದು ಅಂದ್ರೆ ನೀವು ಏನಾದರೂ ಮಾಡೋಕ್ಕೆ ಸಾಧ್ಯ ಅದ. ಅದಕ್ಕಾಗಿ ರಾತ್ರಿ ಹಗಲು ಅನ್ಲಾರ್ದನ ಓದ್ರಿ, ಚಲೋ ಮಾರ್ಕ್ಸ್ ತೊಗೋರಿ, ನಿಮ್ಮ ಭವಿಷ್ಯ ನೀವು ರೂಪಿಸ್ಕೋರಿ. ಆಮೇಲೆ ನಿಮ್ಗೆಲ್ಲರಿಗೂ PUCದು ಬೆಸ್ಟ್ ಆಫ್ ಲಕ್. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ತಂಡದವರಿಗೂ ಧನ್ಯವಾದ.